ನಮಸ್ತೆ. ಇವತ್ತು ಯಾವ ವಿಷಯದ ಬಗ್ಗೆ ಹೇಳಕ್ಕಂತ ಬಂದೀನಿ ಅಂದ್ರೆ ಸಾವಿನ ಬಗ್ಗೆ. ಸಾವಾದಾಗ ನಾವು ಅದನ್ನು ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಕ್ಕಂತೇಳಿ ಬಂದೀನಿ. ಸಾವು ಸಾಮಾನ್ಯ ಆಗೈತಿ. ಆಮೇಲೆ ನಾವು ಹುಟ್ಟಿವಿ ಅಂದಮೇಲೆ ಒಂದಿನ ಸಾಯಲೇಬೇಕು. ಇದಂತೂ ಅಂದರೆ ನಾವು ಹುಟ್ಟಿವಿ ಅಂದ್ರೆ ಸಾವು ನಿಶ್ಚಿತ. ನಾವು ಇಲ್ಲೇ ಅಂತೂ ಪರ್ಮನೆಂಟ್ ಇರಕ್ಕೆ ಬಂದಿಲ್ಲ. ಸಾವು ಅನ್ನೋದು ನಿಶ್ಚಿತ ಆಗೈತಿ. ಸೊ ಹಾಗಾಗಿ ಸಾವು ನಿಶ್ಚಿತ ಆಗೈತಿ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೂ ನಮ್ಮನ್ನು ಯಾರಾದರೂ ನಮ್ಮ ಹತ್ರದ ಒಂದು ಸಂಬಂಧ ಬಿಟ್ಟು ಹೋದಾಗ ಅಥವಾ ಅವ್ರು ತೀರ್ಕೊಂಡಾಗ ನಮ್ಗೆ ಬಹಳಷ್ಟು ನೋವು ಆಕೈತಿ. ಆ ನೋವಿನಿಂದ ಹೊರಗೆ ಬರೋಕೆ ಸ್ವಲ್ಪ ಬಹಳಷ್ಟು ಟೈಮು ಬೇಕಾಗ್ತೈತಿ ನಮ್ಗೆ. ಸೊ ಸಾವು ಹಿಂಗೆ ನಮ್ಮ ಹತ್ರದ ಸಂಬಂಧ ಆಗಿರ್ಬೋದು, ಆಸ್ಪಾಸ್ ಎಲ್ಲ ಕಡೆ ನಾವು ಸಾವಂತೂ ನಾವು ನೋಡಿರ್ತೀವಿ. ಈ ರೀತಿ ಸಾವಾದಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಥವಾ ಅದನ್ನು ಹೆಂಗೆ ತಗೋಬೇಕು, ಆಮೇಲೆ ಎಷ್ಟು ದಿನದವರೆಗೂ ಅಷ್ಟೇ ನಾವು ಈ ದುಃಖನ ಕ್ಯಾರಿ ಮಾಡಬೇಕು ಅನ್ನೋದಾದ್ರೆ ಏನಂದ್ರೆ ಯಾರನ್ನು ನಾವು ಅಷ್ಟು ಸುಲಭವಾಗಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದು ನಮ್ಗೆ ಹತ್ತಿರವಾದಂಥ ಸಂಬಂಧ ಆಯ್ತಂದ್ರೆ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬಹುದು. ಗಂಡ ಹೆಂಡತಿ ಸಂಬಂಧ ಹೆಂಗಿರ್ತೈತೆ ಅಂದ್ರೆ ನಮಗೆ ತಿಳುವಳಿಕೆ ಬಂದ ಮೇಲೆ ನಾವು ಆ ಸಂಬಂಧಕ್ಕೆ ಹೋಗಿರ್ತೀವಿ. ಅವ್ರ ಜೊತೆ ನಾವು ಸ್ವಲ್ಪ ದಿನಾನ ಕಳೆದಿರ್ಲಿ, ಆದ್ರೆ ಆ ಸಂಬಂಧ ನಮ್ಮನ್ನು ಬಿಟ್ಟು ಹೋದಾಗ ಏನಾಗ್ತೈತೆ ಅಂದ್ರೆ ಪೂರ್ತಿ ನಮ್ಮ ಪ್ರಪಂಚನ ಅಳಗಾಡ್ಬಿಡ್ತೈತಿ. ಬಹಳಷ್ಟು ತ್ರಾಸ ಆಗ್ತೈತಿ ನಮ್ಗೆ ಅದರಿಂದ ಹೊರಗೆ ಬರಾಕ. ಆದ್ರೆ ಏನಂದ್ರೆ ಒಂದ್ಸತಿ ನಾವು ಹಂಗೆ ಕಾಮನ್ ಆಗಿ ಯೋಚನೆ ಮಾಡಿದ್ರೆ ಸಾವು ನಾವು ಹುಟ್ಟಿದ ಮೇಲೆ ಡಿಸೈಡ್ ಆಗೈತಿ. ಹಂಗಾಗಿ ನಾವು ಅದನ್ನ ನಾವೇನು ಮಾಡಂಗಿಲ್ಲ. ಅದು ಬಂದಾಗ ನಾವು ಒಪ್ಕೋಬೇಕಷ್ಟೆ. ಹುಟ್ಟ ಸಾವು ನಮ್ಮ ಕೈಯಾಗಿಲ್ಲ. ಸೊ ಅದು ಬಂತಂದ್ರೆ ನಾವು ಒಪ್ಕೊಂಡು ಹೋಗ್ಬೇಕು. ಭಾಳಷ್ಟು ಈ ರೀತಿ ಆಗ್ತಾವೆ. ನಮ್ಮ ಮಕ್ಕಳು ಸಾವು ಆಗ್ತೈತಿ. ಒಮ್ಮೊಮ್ಮೆ ಚಿಕ್ಕ ಮಕ್ಳು ಇರ್ತಾರ. ಸೊ ಹುಟ್ಟಿ ಭಾಳ ದಿನ ಆಗಿರಂಗಿಲ್ಲ. ಅಥವಾ ವಯಸ್ಸಿಗೆ ಬಂದಂಥ ಮಕ್ಕಳು, ಅದು ಒಂದೊಂದೇ ಮಕ್ಕಳು ಇರ್ತಾವೆ, ಅವಾಗ ಆ ರೀತಿ ಆಗುವಂಥದ್ದು. ಇಲ್ಲಾಂದ್ರೆ ಮತ್ತೆ ಮದ್ವೆ ಮಾಡಿ ಕೊಟ್ಟಿರ್ತಾರ. ಸೊ ಅವ್ರು ಏನೋ ಆಗಿ ಡೆಲಿವರಿ ಟೈಮ್ನಾಗ ಆಗಿರ್ಬೋದು ಅಥವಾ ಏನೋ ಹಿಂಗಾಗಿ ತೀರ್ಕೊಂಡಿರ್ತಾರ. ಸೊ ಅಂಥ ಟೈಮ್ನಾಗ ನಾವು ಅದರಿಂದ ಹೆಂಗೆ ಹೊರಗೆ ಬರ್ಬೇಕು ಅಂತಂದ್ರೆ ಒಂದೇ ಮಾತು, ಯಾರ್ದು ಭೂಮಿ ಋಣ ಮುಗಿಲಾರ್ದ ಯಾರೂ ಸಾಯಂಗಿಲ್ಲ. ಒಂದೇದ್ದು ಮಾತು ಏನಂತಂದ್ರೆ ನಿಮ್ಗೆ ಯಾರು ಋಣ ಮುಗಿಲಾರ್ದ ಸಾಯಂಗಿಲ್ಲ. ಆಮೇಲೆ ಅವ್ರು ಆಕ್ಸಿಡೆಂಟ್ನಾಗ ಸತ್ತಿರ್ಬಹುದು, ಅಥವಾ ಅನಾರೋಗ್ಯದಿಂದ ಸತ್ತಿರ್ಬಹುದು, ಅಥವಾ ಸೂಸೈಡ್ ಮಾಡ್ಕೊಂಡಿರ್ಬಹುದು, ಅಥವಾ ಏನೋ ಆಗಿರ್ಬಹುದು. ಸಾವು ಹಲವಾರು ರೀತಿ ಐತಿ. ಅದು ಹೆಂಗಾರು ತೀರ್ಕೊಂಡಿರ್ಬೋದು. ಅದು ಋಣ ಮುಗಿಲಾರ್ದ ಅಂತೂ ಸಾಧ್ಯ ಇಲ್ಲ. ಈ ರೀತಿ ಇದ್ದಿದ್ರೆ ಉಳಿತಿದ್ರೇನು, ಆ ರೀತಿ ಇದ್ರೆ ಉಳಿತಿದ್ರೇನು, ನಾವು ಈ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಉಳಿತಿದ್ರೇನು, ಅಥವಾ ಮತ್ತೇನಾದ್ರೂ ನಾವು ಮಾಡಿದ್ರೆ ಆಗ್ತಿತ್ತೇನು ಅಂತಂದು ಹೇಳಿ ಅನ್ಕೊಳ್ಳೋದಕ್ಕಿಂತ ಇದ್ದಾಗ ನಿಮ್ಮ ಏನಂದ್ರೆ ಈ ರೀತಿ ನೀವು ಆಮೇಲೆ ಅನ್ಕೊಳ್ಳೋದಕ್ಕಿಂತ ಇದ್ದಾಗ ಏನು ಮಾಡ್ರಿ ಅಂದ್ರೆ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಐತಲ್ಲ, ಈಗ ಅನಾರೋಗ್ಯದೊಳಗೆ ಅದಾರ ಅಂತಂದ್ರೆ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಐತಿ ಅಷ್ಟು ಎಲ್ಲಾನು ಮಾಡ್ರಿ. ಮಾಡಿ ಆದ್ಮೇಲೂ ಅವ್ರು ಇಲ್ಲ ಹೋದ್ರು ಅಂತಂದ್ರೆ ಅದನ್ನ ಒಪ್ಕೊಂಡು ಸುಮ್ಮನಾಗ್ರಿ. ಏನಾಗ್ತೈತೆ ಅಂದ್ರೆ ಅವ್ರದ್ದು ಋಣ ಮುಗಿಲಾರ್ದ ಅವ್ರು ಹೋಗಿರಂಗಿಲ್ಲ. ಅವ್ರು ಋಣ ಮುಗ್ದಲ್ಲೇ ಅವ್ರು ಹೋಗಿರ್ತಾರೆ. ಹಾಗಾಗಿ ಅದನ್ನ ಒಪ್ಕೊಂಡು ಸುಮ್ಮನಾಗ್ರಿ. ಕೆಲವೊಬ್ರಂತೂ ಹೆಂಗೆ ಮಾಡ್ತಿರ್ತಾರಂದ್ರೆ ತೀರ್ಕೊಂಡ್ಕು ಮೇಲೆ ನೀ ಹೆಂಗೆ ಹೋದಿ ನನ್ನ ಬಿಟ್ಟು, ನೀನು ವಾಪಸ್ ಬಾ, ನೀನು ಬಿಟ್ಟು ಇರೋಕ್ಕಾಗಂಗಿಲ್ಲ, ನೀ ಹೋದಿ ನಿನ್ನ ಜೊತೆ ನನ್ನೂ ಕರ್ಕೊಂಡ ಹೋಗ್ಬಿಡು ಅಂತಂದು ಹೇಳೆಲ್ಲ ಅಂತಾರೆ. ಪ್ಲೀಸ್ ದಯವಿಟ್ಟು ಯಾರು ಈ ರೀತಿ ಮಾಡಬೇಡ್ರಿ. ಏನಾಗ್ತೈತೆ ಅಂದ್ರೆ ಒಂದ್ಸತಿ ಆತ್ಮ ದೇಹ ಬಿಟ್ಟು ಹೋದ್ಮೇಲೆ ಅದು ವಾಪಸ್ ಬರೋಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ರೂಪನ ಬೇಕು, ಬೇರೆ ದೇಹದಿಂದನ ಅದು ಬರೋಕ್ಕೆ ಸಾಧ್ಯ ಐತಿ. ಹಂಗಂತೂ ಬರೋಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರು ಈ ರೀತಿ ಅಲ್ಲ ಅನ್ನೋದ್ರಿಂದ ಏನಾಗ್ತೈತಿ ಅಂದ್ರೆ ಆ ಆತ್ಮಕ್ಕೆ ಮುಕ್ತಿ ಸಿಗಂಗಿಲ್ಲ. ಅಂದ್ರೆ ಆಲ್ರೆಡಿ ಅದು ಆ ದೇಹ ಬಿಟ್ಟು ಹೋಗ್ಬಿಟ್ಟಿರ್ತೈತಿ. ನೀವು ಈಗ ಮನುಷ್ಯರಾಗಿ ಒಂದು ದೇಹ ಐತಿ, ನಿಮ್ಗೆ ಅದೀರ್ ನೀವು, ಬಟ್ ಆ ಆತ್ಮ ಹೋಗ್ಬಿಟ್ಟಿರ್ತೈತಿ. ಸೊ ಅವಾಗ ನೀವು ಹಂಗೆ ಅನ್ನೋದ್ರಿಂದ ಏನಾಗ್ತೈತಿ ಅಂದ್ರೆ ಅವರಿಗೆ ನೆಕ್ಸ್ಟ್ ಇನ್ನು ಮುಂದಿನ ಜರ್ನಿ ಅವ್ರದ್ದು ಇರ್ತೈತಲ್ಲ ಅಲ್ಲಿ ಹೋಗಕ್ಕೆ ಸಾಧ್ಯ ಆಗಂಗಿಲ್ಲ. ಸ್ಟ್ರಕ್ ಆಗ್ಬಿಡ್ತಾರ ಅವರು. ಆಮೇಲೆ ವಾಪಸ್ ನಿಮ್ಮ ಹತ್ರ ಬರಾಕು ಸಾಧ್ಯ ಆಗಂಗಿಲ್ಲ ಅವರಿಗೆ. ಯಾಕಂದ್ರೆ ಅವ್ರ ಹತ್ರ ಒಂದು ಪ್ರಾಪರ್ ದೇಹ ಇಲ್ಲ. ಅದಕ್ಕೆ ಆ ರೀತಿ ನೀವು ಅಳೋದು ಆ ರೀತಿ ಏನು ಅನ್ಲಾರ್ದ ಅಳ್ರಿ. ಆದ್ರೆ ಆ ಸಾವನ್ನ ಸಂಪೂರ್ಣ ಒಪ್ಕೋರಿ. ಇಲ್ಲ ಇನ್ಮೇಲೆ ಇವರು ವಾಪಸ್ ಬರಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈಗ ಅಳ್ರಿ, ಏನೇನು ಎಮೋಷನ್ಸ್ ನಿಮ್ಗೆ ಹೇಳೋದೈತಿ ಎಲ್ಲಾನು ಹೇಳ್ರಿ, ಅಳ್ರಿ. ಆದ್ಮೇಲೆ ಮುಗೀತು. ಮತ್ತದನ್ನ ರಿಪೀಟ್ ಮಾಡಕ್ಕೆ ಹೋಗ್ಬೇಡ್ರಿ. ಅದನ್ನ ಅಲ್ಲಿಗೆ ಮುಗಿಸ್ಬಿಡ್ರಿ. ಆಲ್ಮೋಸ್ಟ್ ಒಂದು ದಿವಸ ಆಗೋವರೆಗೂ ಮಾತ್ರ ಅದನ್ನ ಅಳೋದು ಇದು ಮಾಡೋದು ಆ ಥರದ್ದು ಇಟ್ಕೋರಿ. ಆಮೇಲೆ ಅದನ್ನ ಅಲ್ಲಿಗೆ ಮುಗಿಸ್ಬಿಡ್ರಿ. ಅಂದ್ರೆ ಅವರಿಗೆ ನೀವು ಏನು ಹೇಳ್ಬೇಕಂತಂದ್ರೆ
ಇಲ್ಲ ನೀನು ಈಗ ಇನ್ಮೇಲೆ ನೀನು ನಮಗೆ ಸಿಗಂಗಿಲ್ಲ ಅಂತೇಳಿ ನಮ್ಗೆ ಗೊತ್ತು. ಸೊ ಹಾಗಾಗಿ ನೀನೇನೇನು ನಮಗೆ ಅಂದ್ರೆ ಒಂದು ತಂದೆ ತೀರ್ ಹೋದ್ರೆ ಮಗಂಗೆ ಜವಾಬ್ದಾರಿ ಬರ್ತೈತಿ. ಸೊ ಗಂಡ ತೀರ್ ಹೋದ್ರೆ ಹೆಂಡತಿಗೆ ಜವಾಬ್ದಾರಿ ಬರ್ತೈತಿ. ಆಮೇಲೆ ಹೆಂಡತಿ ಏನಾದರೂ ತೀರು ಹೋದ್ರೆ ಗಂಡಂಗೆ ಮಕ್ಳದ್ದಾಗಿರ್ಬೋದು ಎಲ್ಲ ಜವಾಬ್ದಾರಿಗಳು ಅವ್ನು ಬರ್ತವೆ. ಸೊ ಅಂಥ ಟೈಮ್ನಾಗ ನೀವು ಏನು ಹೇಳ್ಬೇಕಂದ್ರೆ ಆ ಆತ್ಮಗಳಿಗೆ ನೀವು ಇಲ್ಲ, ನೀವು ಈಗಂತೂ ನಮ್ಮ ಜೊತೆ ಇಲ್ಲ, ಸೊ ನೀವು ನೀವು ಏನು ಜವಾಬ್ದಾರಿಗಳನ್ನ ನೀವು ನಿಭಾಯಿಸಾತಿದ್ರಲ್ಲ ಆ ಜವಾಬ್ದಾರಿನ ನಾ ಸಂಪೂರ್ಣ ನಿಭಾಯಿಸಕ್ಕೆ ನನಗೆ ಶಕ್ತಿ ಕೊಡ್ರಿ. ಆಮೇಲೆ ನಿಮ್ಮದು ಮುಂದಿನ ಏನು ಜರ್ನಿ ಐತಲ್ಲ ಅದು ಆರಾಮಾಗಿ ನೀವು ನಿಮ್ಮ ಮುಂದಿನ ಜರ್ನಿನ ಮಾಡ್ರಿ. ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನ ನಾವು ಇಲ್ಲೇ ಭಾಳ ಚೆಂದಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತಂದು ಹೇಳಿ ನೀವು ಹೇಳಬೇಕು. ಈ ರೀತಿ ಹೇಳಿದರೆ ಏನಾಗ್ತೈತಿ ಅಂತಂದ್ರೆ ಅವರಿಗೆ ನಾ ಹೇಳಿದಲ್ಲ, ಎಲ್ಲರಿಗೂ ಒಂದು ಆಸೆ ಅದು ಇದಂತ ಇದ್ದೇ ಇರ್ತೈತಿ ಮನುಷ್ಯ ಅಂದಮೇಲೆ. ನೀವು ಈ ರೀತಿ ಮಾಡಿದ್ರಂದ್ರೆ ಅವ್ರ ಆತ್ಮ ಹೋಗಿ ಮುಂದಿನ ಜರ್ನಿ ಮಾಡಕ್ಕೆ ಹೆಲ್ಪ್ ಆಗಂಗಿಲ್ಲ. ಸೊ ನೀವು ಹಿಂಗೆ ಮಾಡಿದ್ರಿ ಅಂದ್ರೆ ಅದರಿಂದ ಹೆಲ್ಪ್ ಆಕೈತಿ. ನೆನಪು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅನ್ನಂಗಿಲ್ಲ, ನೆನಪು ಮಾಡ್ಕೊಳ್ರಿ, ಬಟ್ ಪಾಸಿಟಿವ್ ಆಗಿ ನೆನಪು ಮಾಡ್ಕೊಳ್ರಿ. ಅವ ಇದ್ದಿದ್ರ ಅದನ್ನೇನೋ ಮಾಡ್ತಿದ್ದ ಆಮೇಲೆ ಹಂಗ ಬಿಟ್ಟು ಹೋಗ್ಬಿಟ್ಟ ನಂಗೆ ಅಂತ ಹೇಳಿ ಬೈಯೋದು, ಒಂದು ವ್ಯವಸ್ಥೆ ನನ್ನ ಜೀವನಕ್ಕೆ ಮಾಡಲಿಲ್ಲ ಅಂತ ಹೇಳಿ ಅನ್ನೋದು, ಅಂಥದ್ದನ್ನೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರದ್ದು ಅಷ್ಟೇ ಐತಿ ಜರ್ನಿ. ಅವ್ರು ಅಷ್ಟಕ್ಕೆ ನಿಮ್ಮನ್ನು ಬಿಟ್ಟು ಹೋಗ್ಯಾರಂದ್ರೆ ನಿಮಗೆ ಲೆಸನ್ ಐತಿ ಕಲಿಯೋದು. ಅಂದ್ರೆ ಅವ್ರ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಹೋಗಿ ಎಲ್ಲ ಮಾಡುವಂಥದ್ದು ಈಗ ಚಾಲೆಂಜ್ ಅದು ನಿಮಗೈತಿ. ಆಮೇಲೆ ಅದನ್ನ ಕಲಿಯೋದೈತಿ ಜೀವನದಾಗ. ನೀವು ತಂದೆ ಇಲ್ಲಾರ್ದಂಗೆ ಇರೋದಿರ್ಬೋದು, ತಾಯಿ ಇಲ್ಲಾರ್ದಂಗೆ ಇರೋದಿರ್ಬೋದು, ಹೆಂಡತಿ ಇಲ್ಲಾರ್ದಂಗೆ ಇರುವುದಾಗಿರ್ಬಹುದು, ಅಥವಾ ಗಂಡ ಇಲ್ಲಾರ್ದಂಗೆ ಎಲ್ಲ ಜವಾಬ್ದಾರಿ ಎಲ್ಲ ಅದನ್ನ ಕಲಿಯಾಕಂತ ಹೇಳಿ ನೀವು ಬಂದಿರಿ. ಅದಕ್ಕೆ ಅವ್ರನ್ನ ಆ ರೀತಿ ಇಷ್ಟ ಕಡಿಮೆ ಆಯಸ್ಸಿದ್ದವ್ರನ್ನ ನೀವು ಮದ್ವೆ ಮಾಡ್ಕೊಂಡಿರ್ಬೋದು, ಇಲ್ಲ ಅವ್ರ ಹೊಟ್ಟೆ ಒಳಗೆ ನೀವು ಹುಟ್ಟಿರ್ಬೋದು. ಅಂದ್ರೆ ನಿಮಗೆ ಕಲಿಯೋದಿರ್ತೈತೆ ಅದು. ಯಾಕೆ ನಾನು ಎಲ್ಲ ವಿಡಿಯೋದಾಗ ಆಲ್ಮೋಸ್ಟ್ ಹೇಳ್ತೀನಿ, ನಾವಿಲ್ಲೇ ಕಲಿಯಾಕಂತ ಹೇಳಿ ಬಂದಿರ್ತೇವೆ. ಸೊ ಅದಕ್ಕೆ ನಿಮ್ಗೆ ಇರ್ತೈತೆ ಅದು. ಹಂಗಾಗಿ ನೀವು ಸ್ಟ್ರಾಂಗ್ ಆಗ್ರಿ. ನಾನು ಮುಂದಿನ ಜೀವನಾನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಹೋಗ್ತೀನಿ, ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ನೀವು ಅವ್ರಿಗೆ ಹೇಳ್ರಿ. ಅದರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಈ ರೀತಿ ಪದೇ ಯಾವಾಗ ಭಾಳ ಪದೇ ನೆನಪು ಮಾಡ್ಕೋಬೇಡ್ರಿ. ಆಮೇಲೆ ನೀನು ಆಕ್ಸಿಡೆಂಟ್ ಆಗಿ ತೀರ್ಕೊಂಡವ್ರಿಗೆ ಅಥವಾ ಸುಸೈಡ್ ಮಾಡ್ಕೊಂಡವ್ರಿಗೆ ಬಹಳಷ್ಟು ಜನ ಏನು ಮಾಡ್ತಾರಂತಂದ್ರೆ, ನೀ ಯಾಕೆ ಅವತ್ತು ಹಂಗೆ ಸೂಸೈಡ್ ಮಾಡ್ಕೊಂಡು ಅಥವಾ ಆಕ್ಸಿಡೆಂಟ್ ಆಗುವಾಗ ನಿನ್ಗೆ ಏನಾಯ್ತು ನನ್ನ ಹತ್ರ ಹೇಳು, ಅಟ್ಲೀಸ್ಟ್ ನನ್ನ ಕನಸ್ನಾಗಾರ ಹಂಗಾರ ಹೇಳು ಅಂತೇಳೆಲ್ಲ ಅಂತಾರ. ಈ ಥರ ತಪ್ಪನ್ನ ನಾನೂ ಮಾಡೇನಿ, ಅನುಭವದಿಂದನ ನಾ ಇದನ್ನು ಹೇಳತ್ತೀನಿ. ಈ ರೀತಿ ಮಾಡಬೇಡ್ರಿ. ಮಾಡೋದ್ರಿಂದ ಅವರಿಗೆ ಅವ್ರ ಜರ್ನಿ ಏನಾಗ್ತೈತಲ್ಲ ಈಸಿ ಆಗಂಗಿಲ್ಲ, ಟಫ್ ಆಗ್ತೈತಿ. ಯಾಕಂದ್ರೆ ಅವರು ಇಲ್ಲೂ ಬರೋಕ್ಕಾಗಂಗಿಲ್ಲ, ಮೇಲೇನೂ ಹೋಗಿ ಮುಕ್ತಿ ಆಗಂಗಿಲ್ಲ. ಹಾಗಾಗಿ ನೀವು ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಸಾವು ಅನ್ನೋದು ಬಹಳ ಸಹಜ ಐತಿ. ನಾ ಹೇಳ್ದಷ್ಟು ಸುಲಭ ಇಲ್ಲ ಎಲ್ಲ ವಿಷಯಗಳನ್ನು ಮರೆಯೋದು. ಆದ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಮರೆಯೋದು ಭಾಳ ಮುಖ್ಯ ಐತಿ. ಜೀವಂತವಾಗಿರೋ ನಿಮಗೂ ಅದು ಭಾಳ ಮುಖ್ಯ ಆಗೈತಿ, ತೀರ್ಕೊಂಡು ಹೋಗಿರೋ ಅವ್ರಿಗೂ ಅದು ಭಾಳ ಮುಖ್ಯ ಆಗೈತಿ. ಅದಕ್ಕೆ ನೀವು ಅದ್ರೊಳಗೆ ಇರಲಾರ್ದ ಏನೇ ಇರಲಿ, ನಿಮ್ಗೆ ಯಾವುದೋ ಎಮೋಷನ್ ಇರಲಿ, ದುಃಖ ಆಗಿರ್ಬೋದು, ಬೇಜಾರಾಗಿರ್ಬೋದು, ಸಿಟ್ಟಿರ್ಬೋದು, ಅಥವಾ ಇವತ್ತೊಂದು ಸೋಲನ್ನು ನೀವು ಕಂಡಿರ್ಬೋದು, ಏನಾದರೂ ಆಗಿರ್ಬೋದು ನಿಮ್ಮ ಜೊತೆಗೆ, ಅದನ್ನ ಆದಷ್ಟು ಜಲ್ದಿ ಅದರಿಂದ ಹೊರಗೆ ಬರಲಿಲ್ಲ ಅಂದ್ರೆ ಏನಾಗ್ತೈತೆ ಅಂದ್ರೆ ನೀವು ಒಂಥರ ಮ್ಯಾಗ್ನೆಟ್ ಇದ್ದಂಗೆ. ನೀವು ಸಿಟ್ಟಿನಾಗಿದ್ರಿ ಅಂದ್ರೆ ಸಿಟ್ಟನ್ನ ಆಕರ್ಷಣೆ ಮಾಡ್ತೀರಿ, ದುಃಖದೊಳಗಿದ್ರಿ ಅಂದ್ರೆ ದುಃಖನ ಆಕರ್ಷಣೆ ಮಾಡ್ತೀರಿ. ಅದಕ್ಕೆ ಅದರಿಂದ ಆದಷ್ಟು ಹೊರಗೆ ಬಂದು ನೀವು ಅಂದ್ರೆ ನಾರ್ಮಲ್ ಆಗಿದ್ರಿ ಅಂತಂದ್ರೆ ನಿಮಗೆ ಸಕ್ಸಸ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಎಲ್ಲ ನಿಮ್ಮನ್ನ ನೀವು ಅಟ್ರಾಕ್ಟ್ ಮಾಡಕ್ಕೆ ಸಾಧ್ಯ ಆಕೈತಿ. ಅದಕ್ಕೆ ಅಂದ್ರೆ ಎಲ್ಲದಕ್ಕೂ ಕಾರಣ ಇರ್ತೀವಿ. ಕೆಲವೊಂದಿಷ್ಟು ನಮ್ದು ಜನ್ಮಾಂತರದ ಕರ್ಮನೂ ಇರ್ತೈತಿ. ಆಮೇಲೆ ಕೆಲವೊಂದಿಷ್ಟು ನಮ್ಮ ಕರ್ಮ, ನಾವು ಈಗೇನು ಕರ್ಮ ಮಾಡ್ತೀವಿ, ನಾವು ಹೆಂಗೆ ಬ್ಯಾಲೆನ್ಸ್ಡ್ ಆಗಿರ್ತೀವಿ ಅದು ಕೂಡ ಕಾರಣ ಆಗಿರ್ತೈತಿ. ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಯಾರ್ದ ಸಾವಿನಿಂದ ಆಗಿರಬಹುದು. ಅದರಿಂದ ಆದಷ್ಟು ಜಲ್ದಿ ಹೊರಗೆ ಬರ್ರಿ ಅಂತಂದು ಹೇಳಿ ನಾನು ನಿಮ್ಮನ್ನ ಕೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಇದ್ರೊಳಗೆ ಶೇರ್ ಮಾಡೀನಿ. ಸೊ ನಿಮ್ಗೆ ಇದು ಹೆಲ್ಪ್ ಆಗ್ಬೋದು ಅಂತಂದು ಹೇಳಿ ಅಂದ್ಕೊಂಡೀನಿ. ಇದೆಲ್ಲ ಹೆಲ್ಪ್ ನಾನು ಇವನ್ನೆಲ್ಲ ನಾನು ತಿಳ್ಕೊಂಡೆ, ಇದರಿಂದೆಲ್ಲ ಹೊರಗೆ ಬಂದೆ. ಸೊ ಇವೆಲ್ಲ ಅಂದ್ರೆ ಈ ರೀತಿ ಆಧ್ಯಾತ್ಮಿಕ ಆಗಿರ್ಬೋದು, ಇಷ್ಟು ಎಲ್ಲ ವಿಷಯದ ಬಗ್ಗೆ ತಿಳುವಳಿಕೆ ಆಗಿರ್ಬಹುದು, ಎಲ್ಲ ನನಗೆ ಹೆಂಗೆ ಬಂತಂದ್ರೆ ರೇಖಿಲಿಂದನೇ ಸಾಧ್ಯ ಆಗಿದ್ದೆ. ಆ್ಯಕ್ಚುಲಿ ರೇಖಿಯಿಂದನೇ ನನ್ನ ಜರ್ನಿ ಚಾಲೂ ಆಗಿದ್ದು. ರೇಖಿನ ನಂಗೆ ಇದಕ್ಕೆಲ್ಲದಕ್ಕೂ ಹೆಲ್ಪ್ ಮಾಡಿದ್ದು. ಬರೇ ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೇನಲ್ಲ, ಬರೇ ಇದು ಎಲ್ಲೋ ನಾ ಹೇಳಿದ್ದು ಅಲ್ಲ.
ಇದನ್ನ ನನ್ನ ಜೀವನಕ್ಕೆ ಅಳವಡಿಸ್ಕೊಂಡ್ಮೇಲೆ ಆದಂಥ ಬದಲಾವಣೆ ಇದೆ. ಜೀವನ ಭಾಳ ಸುಲಭ ಐತಿ, ನಾವು ನೋಡೋ ದೃಷ್ಟಿಕೋನ ಚೇಂಜ್ ಆಗ್ಬೇಕಷ್ಟೆ. ಕಷ್ಟ, ಅದು ಪ್ರಾಬ್ಲಮ್ಸ್, ಚಾಲೆಂಜಸ್ ಎಲ್ಲರಿಗೂ ಇರ್ತೈತಿ. ಅಂದ್ರೆ ನಾವೀಗ ಭೂಮಿ ಮೇಲೆ ಬಂದಿರೋದ ಅದಕ್ಕೆ ಎಲ್ಲರಿಗೂ ಇರ್ತೈತಿ. ಆದ್ರೆ ಅದನ್ನ ನಾವು ಹೆಂಗೆ ತಗೊಂತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಡಿಪೆಂಡ್ ಆಗಿರ್ತೈತಿ. ನೀವು ಕರೆಕ್ಟಾಗಿ ಅದನ್ನ ಪಾಸಿಟಿವ್ ಆಗಿ ತಗೊಂತ ಹೋದ್ರಿ ಅಂತಂದ್ರೆ ಅದು ತಾನ ಸರಿ ಆಗ್ತೈತಿ. ಅಂದ್ರೆ ಪ್ರಾಬ್ಲಮ್ ಬಂದೈತಿ ಅಂದ್ರೆ ಅದ್ರ ಸೊಲ್ಯೂಷನ್ ಕಡೆ ಹೋಗಾಕ್ ಚಾಲು ಮಾಡಿದ್ವಿ ಅಂದ್ರೆ ಪ್ರಾಬ್ಲಮ್ ಅದು ಆಟೋಮೆಟಿಕ್ ಕಡಿಮೆ ಆಕೈತಿ. ನೀವು ಸೊಲ್ಯೂಷನ್ ನೋಡ್ಲಾರ್ದು ಪ್ರಾಬ್ಲಮ್ ಆಗತೈತಿ ಅಂದ್ರೆ ಮತ್ತೆ ಪ್ರಾಬ್ಲಮ್ ಬರಾಕ್ ಚಾಲು ಆಗ್ತೈತಿ. ಅದಕ್ಕೆ ಈ ರೀತಿ ನೀವು ಒಂದಿಷ್ಟು ಏನು ನನ್ನ ಜೀವನಕ್ಕೆ ನಾ ಅಳವಡಿಸ್ಕೊಂಡು ಏನು ಬದಲಾವಣೆ ಮಾಡ್ಕೊಂಡಿದ್ದೆ ಅದನ್ನ ನಾನು ನಿಮ್ಗೆ ಈ ಥರದ ವಿಡಿಯೋ ಒಳಗೆ ತಿಳಿಸಾತೀನಿ. ಸೊ ನೀವು ಬದಲಾವಣೆ ಮಾಡ್ಕೊಳ್ರಿ ಅಂತಂದು ಹೇಳಿ ಕೇಳ್ತೀನಿ. ಥ್ಯಾಂಕ್ ಯು.